ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಸಮ್ಮರ್ ಹಾಲಿಡೇಸ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಅತ್ತೆ ಮನೇಲಿ 2 ಡೇಸ್ ಇದ್ಬಿಟ್ಟು ಇವಾಗ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀನಿ. ಮಮ್ಮಿ ಮನೆಗೆ ಹೋಗ್ತಾ ಇರೋದು ಏನೋ ಒಂಥರ ಸಖತ್ತು ಖುಷಿ ಆಗ್ತಿತ್ತು. ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ, ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಏನೋ ಒಂಥರ ಸಖತ್ ಖುಷಿ ಆಗುತ್ತೆ. ನಾನು ಹೋಗಿ ಆಗಲೇ 5 ಮಂತ್ಸ್ ಆಗಿತ್ತು. ಇವಾಗ ರಜೆಗೆ ಅಂತಲೇ ಹೋಗ್ತಾ ಇರೋದು. ಸೊ ತುಂಬಾ ಖುಷಿ ಆಗ್ತಿತ್ತು. ಹಾಗೆ ನನಗಿಂತ ಹೆಚ್ಚಾಗಿ ನನ್ನ ಮಗ ತುಂಬ ಖುಷಿಯಾಗಿದ್ದ. ಚಿನ್ನುಗೆ ಸಂಜು ಅವ್ರ ಮನೆಗಿಂತ ನಮ್ಮನೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಅಲ್ಲಿ ಹಸು, ಮೇಕೆ ಹಾಗೆ ನಾಯಿ ಎಲ್ಲ ಇರುತ್ತಲ್ಲ, ಅದ್ರ ಜೊತೆ ಎಲ್ಲ ಆಟ ಆಡ್ಬೋದು. ಅಲ್ಲಿ ಆಮೇಲೆ ಅವನಿಗೆ ತುಂಬ ಫ್ರೆಂಡ್ಸ್ ಇರ್ತಾರೆ ಅಲ್ಲಿ ಹೋದರೆ. ಅದಕ್ಕೆ ಅವನಿಗೆ ನಮ್ಮನೆ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಬೇಜಾರಾಗಲ್ಲ ಅಂತ ಹೇಳಿ. ಹಾಗೆ ಇನ್ನೇನು ಸಿಗ್ತಾ ಇದೆ ಮನೆ, ಇನ್ನೇನು ಊರು ಸಿಕ್ತು ಅನ್ಬೇಕಾದ್ರೆ ಅವ್ನಿಗೆ ಏನು ಖುಷಿ ಗೊತ್ತಾ. ಅಮ್ಮ ಅಜ್ಜಿ ಮನೆ ಸಿಕ್ತು ಅಂತ ಕೂಗ್ಕೊಳ್ತಿರ್ತಾನೆ. ಅದರಲ್ಲೂ ನಮ್ಮ ಮನೆ ರೋಡ್ಗೆ ಹೋಗ್ತಿದ್ದಂಗೆ ನಮ್ಮ ಮನೆ ಕಾಣಿಸುತ್ತೆ. ಅವನಿಗೆ ಸಖತ್ ಖುಷಿ, ಅಜ್ಜಿ ಮನೆ ಸಿಕ್ತು ಅಂತ. ಹಾಗೆ ನನಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಹಾಗೆ ನಾವು ಯಾವಾಗಲೂ ಶೆಡ್ ಕಡೆಯಿಂದ ಹೋಗ್ತೀವಿ. ಅಲ್ಲಿ ಮೇಕೆ, ಹಸು, ನಾಯಿನೆಲ್ಲ ಮಾತಾಡ್ಸ್ಕೊಂಡು ಹೋದ್ರೇ ನಮಗೆ ಸಮಾಧಾನ. ಅದಕ್ಕೆ ಹಾಯ್ ಮಾನಿಕ್, ಹೇಗಿದ್ಯಾ? ಮಾನಿಕ್ಗೆ ಹಾಯ್ ಮಾಡ್ದ, ಅಂಬಗಳಿಗೆ ಹಾಯ್ ಮಾಡ್ದ. ಚಿನ್ನು ಹಾಯ್. ಹಾಯ್ ಗುಂಡ, ಹಾಯ್ ಗುಂಡ. ಇಲ್ಲ, ಗುಂಡಂಗೆ ಹಾಯ್ ಮಾಡು. ಏನೋ ಚಿನ್ನು, ನೀನು ಬರ್ತಿದ್ದಂಗೆ ನಿನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ. ಹಾಯ್ ಎಲ್ಲ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಬರ್ತಾನೆ ಇರಪ್ಪ. ಫಸ್ಟ್ ಅವ್ರ ತಾತಾಜಿಗೆ ಹಾಯ್ ಮಾಡಿಬಿಟ್ಟು ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ನಾನು ನೈಟ್ ಬಂದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಮಮ್ಮಿ ಜೊತೆ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಕೊಳ್ಳೋದೇ ಆಯಿತು. ಹಾಗೆ ಇದು ಒಂದು ವೀಕ್ ವ್ಲಾಗ್ ಆಗಿರುತ್ತೆ. ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಬರೋದಕ್ಕಿಂತ ಮುಂಚೆ ಚಿನ್ನು ಅಜ್ಜಿ ಮನೇಲಿ ಅವ್ನ ಫ್ರೆಂಡ್ಸ್ ಜೊತೆ ಹೇಗಿದ್ದ ಅನ್ನೋದಾಗಿರುತ್ತೆ. ಹಾಗೆ ಹಸುಗಳನ್ನ ನೋಡೋದಕ್ಕೆ ಡಾಕ್ಟರ್ ಬಂದಿದ್ದರು. ಮಮ್ಮಿ ಅಪ್ಪಾಜಿ ಹಸುಗಳಿಗೆ ಇಂಜೆಕ್ಷನ್ ಹಾಕ್ಸ್ತಿದ್ದಾರೆ. ಓಕೆ ಬನ್ನಿ, 1 ವೀಕ್ ವ್ಲಾಗ್ ಹೇಗಿತ್ತು ಅನ್ನೋದನ್ನ ನೋಡೋಣ. ಏನು ಮಾಡ್ತಿದ್ದೀರಾ? ಹೆಂಗೆ ಮಾಡೋದು ಚುರ್ಮುರಿ? ರಿಷಿಕಾ ಹೆಂಗೆ ಮಾಡೋದು ಹೇಳೋ? ಮಾಡ್ಬಿಟ್ಟು ತೋರ್ಸದಾ? ಚಿನ್ನು, ನಿನಗೆ ಗೊತ್ತಾ ಮಾಡೋದಕ್ಕೆ? ಹೇಳು ಹೆಂಗೆ. ಕಡಲೆಪುರಿ, ಅದಕ್ಕೆ ಸಾಲ್ಟ್ ಹಾಕೋಬೇಕು. ಸಾಲ್ಟ್ ಹಾಕೊಂಡು ಮಿಕ್ಸ್ ಮಾಡ್ಬಿಟ್ಟು ಒಂದು ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಟೊಮೊಟೊ ಕಟ್ ಮಾಡಿ ಇದಕ್ಕೆ ಹಾಕಿ ಮತ್ತೆ ಪೇಪರ್ ರೋಲ್ ಮಾಡಿ ತಿನ್ನೋದು. ಅಷ್ಟೇನಾ? ನೀನ್ ಹೇಳು ಅಬ್ಬು, ಹೆಂಗ್ ಮಾಡೋದು? ಫಸ್ಟ್ ಕಡಲೆಪುರಿಗೆ ಉಪ್ಪು ಹಾಕೋಬೇಕು. ಆಮೇಲೆ ಈರುಳ್ಳಿ ಮತ್ತೆ ಟೊಮೆಟೊ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಖಾರ ಹಾಕಿದ್ರೆ ರೆಡಿ. ಸಣ್ಣಕ್ಕೆ ಈ ತರ ಕಟ್ ಮಾಡಿ ಅದನ್ನ ಹಿಂಗ್ ತಿರುಗಿಸಿ ಟಕ್ ಟಕ್ ಅಂತ ಮಾಡೋದು. ಅಷ್ಟು ಬ್ರೈನೇ ಇಲ್ಲ ನಂಗೆ. ಟಕ್ 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 ಅಂತ ಮಾಡಕ್ ಬರಲ್ಲ, ನಿಧಾನಕ್ಕೆ ಮಾಡ್ತೀನಿ. ಅಮ್ಮ ನಂಗೂ ಒಂದು ಚಾಪ್ ಕೊಡು. ನಾನು ಬೇಡ ಬೇಡ, ಅದೆಲ್ಲ ಶಾರ್ಪ್ ಇದೆ. ಮಾಡು, ಮಾಡಕ್ ಗೊತ್ತಿರೋ. ಅಮ್ಮ ಪ್ಲೀಸ್ ಅಮ್ಮ, ನಂಗೋಸ್ಕರ. ನನ್ನ ಫ್ರೆಂಡ್ ಅಂದ್ರೆ. ಯಾರ ಫ್ರೆಂಡು? ಎಲ್ಲ ನಾನು. ಅಮ್ಮ ಪ್ಲೀಸ್, ಅಮ್ಮ ಪ್ಲೀಸ್. ಅಮ್ಮ ಏನ್ ಸೂಪರ್ ಚುರ್ಮುರಿ. ಅಷ್ಟೇ ಉಪ್ಪಾಗಿರ್ಬೇಕು ಭವ್ಯ. ಉಪ್ಪು ಹಾಕವನೆ, ಸ್ವಲ್ಪ ಅಷ್ಟೇ ಅಷ್ಟೇ ಮಿಕ್ಸ್ ಮಾಡು. ನಾನು ಈ ಸತಿ ಚುರ್ಮುರಿ ಪಕ್ಕ ಕಡಿ ಮಾಡ್ತೀಯ. ಕಲ್ಸಿದ್ರೆ ಅದು ಅಯ್ಯೋ ಅಜ್ಜಿ ಉಪ್ಪಾಯ್ತದೆ. ಪುರಿನೂ ಉಪ್ಪಾಗಿರ್ತದೆ ಭವ್ಯ. ಫುಲ್ ಖಾರ ಮಾಡ್ಬಿಟ್ಟವನೆ. ಬೇಡ ಬೇಡ ಅಂದ್ರೆ ತಂದಿ ಹಾಕ್ತಾರೆ. ಉಪ್ಪು ಪುಡಿ ಕೊಡೋ. ಕೂರ್ತೀನಿ ಜಾಸ್ತಿ ಮಾಡ್ತೀನಿ. ಬಂದ್ರೆ ಮಾಡೋಣ. ನಾನು ಮೇ 3 ಗಂಟೆ ಇರ್ತೀನಿ. ಅವಾಗ ಎಲ್ರು ಸೇರ್ಕೊಂಡು ಜಾಸ್ತಿ ಮಾಡ್ಕೊಂಡು ಎಲ್ಲ ಇಷ್ಟಿಷ್ಟ ಹಾಕೊಂಡು ತಿನ್ನೋರಿ.
ಎಲ್ಲಿತ್ತು ನೋಡು ಫಸ್ಟ್ ಸರಿಯಾಗೈತಾ ಟೇಸ್ಟ್ ರಿಷಿಕಾ ಟೇಸ್ಟ್ ನೋಡು ಸರಿಯಾಗೈತಾ ಅಂತ ಪುಡಿ ಹಾಕದೆ ಉಪ್ಪು ಆಗಿತ್ತು ಮೊದ್ಲು ಖಾರ ಹಾಕೀಗ ಎಲ್ಲದಕ್ಕೂ ಸ್ಪೂನ್ ಅಲ್ಲಿ ತಗೋ 5 ರೂಪಾಯಿ ಒಂದು ಕಟ್ನ ಎಷ್ಟಾಯ್ತು 5 ರೂಪಾಯಿ ತಗೊಳ್ಳಿ ನಿಮ್ದೇರೆ ಅಮ್ಮ ನಂಗೊಂದು ಸ್ಪೂನ್ ಕೊಡು ಸುರ್ಕೊಂಡು ತಿನ್ನೋ ಎಲ್ಲದಕ್ಕೂ ಸ್ಪೂನ್ ಚಿನ್ನು ಬಾಯ್ಲಿ ತಿನ್ನೋದು ಕುತ್ಕೊಳ್ಳೋ ಚಿನ್ನು ಅಬ್ಬು ಈ ಕಡೆಗೆ ತಿರುಗು ಚುರುಮುರಿ ಮಾಡ್ಕೊಂಡು ತಿಂತಾವೆ ಮಕ್ಕಳು ಅಂತ ಹೇಗಿದೆ ಚುರುಮುರಿ ಹೇಗಿದೆ ಅಬ್ಬು ಸೂಪರ್ ಚಿನ್ನು ಸೂಪರ್ ಸ್ಪೆಷಲ್ ಚುರುಮುರಿ ರಿಷಿಕಾ ಚುರುಮುರಿ ಇನ್ನು ಕ್ಯಾರೆಟ್ ತುರ್ದಾಕ್ಬೇಕು ಬರಿಯೋಣ ಇಲ್ಲಿ ರಿಷಿಕಾ ಚುರುಮುರಿ ಅಕ್ಕ ಮಾಡ್ತಾಳ ಬಿಡವ ಅಯ್ಯೋ ಭವ್ಯ ಅವಳು ಬೇಬಿ ಕಾರ್ನ್ ಇರ್ತದಲ್ಲ ಅದ್ನೇನೆ ಹಾಗೆ ಇವತ್ತು ರಿಷಿಕಾ ಬಂದಿರಲಿಲ್ಲ. ಸೊ ಚಿನ್ನು ಮತ್ತು ಅಬ್ಬು ಇಬ್ಬರು ಟಿ ವಿ ನೋಡ್ತಾ ಕೂತಿದ್ದಾರೆ. ಅದಕ್ಕೆ ಚಿನ್ನು ಅಬ್ಬುಗೂ ನನಗೂ ಏನಾದರೂ ಜ್ಯೂಸ್ ಮಾಡಿಕೊಡಮ್ಮ ಅಂತ ಹೇಳ್ದೆ. ಅದಕ್ಕೆ ಲೆಮನ್ ಜ್ಯೂಸನ್ನ ಮಾಡಿ ಇಬ್ರಿಗೂ ಕೊಡ್ತಿದ್ದೀನಿ. ಅವ್ನಿಗೇನಾದರೂ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಕೊಂಡು ತಿನ್ಕೊಂಡು ಆಟ ಆಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅವ್ನ ಫ್ರೆಂಡ್ಗೂ ತಿಂಡಿನೂ ಕೊಡಿಸ್ತಾನೆ, ಹಾಗೆ ಜ್ಯೂಸ್ ಎಲ್ಲನೂ ಕೊಡಿಸ್ಕೊಂಡು ಶೇರ್ ಮಾಡಿಕೊಂಡು ಆರಾಮಾಗಿ ಆಟ ಆಡ್ತಾನೆ. ಚೆನ್ನಾಗಿದೆಯಾ ಅಬ್ಬು? ಟೇಸ್ಟ್ ಚೆನ್ನಾಗಿದೆಯಪ್ಪ? ಚೆನ್ನಾಗಿದೆಯಾ ಚಿನ್ನ? ಹಾಗೆ ಮಮ್ಮಿ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಫಿಶ್ ಚಾಪ್ಸ್ನ ಮಾಡ್ತಾಯಿದ್ರು. ಫಿಶ್ ಚಾಪ್ಸ್ ಅಂತೂ ಸಖತ್ತಾಗಿ ಮಾಡ್ತಾರೆ ಮಮ್ಮಿ. ಹಾಗೆ ಅಮ್ಮನ ಮನೆಗೆ ಬಂದರೆ ಒಂಥರ ಅಡುಗೆ ಕೆಲಸಕ್ಕೆಲ್ಲ ರೆಸ್ಟ್ ಸಿಕ್ತಂಗೆ. ಅಡುಗೆ ಕೆಲಸಕ್ಕೆ ನಾನು ಜಾಸ್ತಿ ಹೋಗಲ್ಲ, ಬೇರೆ ಹೆಲ್ಪೆಲ್ಲ ಮಾಡ್ತೀನಿ ಕೆಲಸದಲ್ಲಿ. ಆದರೆ ಅಡುಗೆ ಕೆಲಸ ಎಲ್ಲ ಮಮ್ಮಿನೇ ಮಾಡ್ಕೊಳ್ತಾರೆ. ಅಮ್ಮನ ಕೈ ರುಚಿ ತಿನ್ನೋದಕ್ಕೇ ಏನೋ ಒಂಥರ ಇಷ್ಟ ಆಗುತ್ತೆ. ನಮಗೆ ಗೊತ್ತಿರೋದನ್ನ ನಾವು ಒಂದೊಂದು ಸಲ ಮಾಡಿಕೊಡ್ತೀವಿ, ಆದರೆ ಜಾಸ್ತಿ ಮಮ್ಮಿನೇ ಮಾಡೋದು. ಹಾಗೆ ಚಿನ್ನುಗೆ ಇವಾಗ ಊಟ ತಿನ್ನಿಸ್ತೀನಿ. ಏನಂದರೆ ಈ ಫಿಶ್ ಎಲ್ಲ ಮಾಡಿದಾಗ ಅವನೇ ತಿನ್ನಲ್ಲ, ಅವ್ನಿಗಿಷ್ಟನೂ ಆಗಲ್ಲ. ಅನ್ನದೊಳಗಡೆ ಹಾಕಿ ತಿನ್ನಿಸ್ಬೇಕು, ಇಲ್ಲಾಂದರೆ ಹಾಗೆ ತಿನ್ನೋದಿಲ್ಲ, ಬಿಡಿಸ್ಕೊಂಡು ತಿನ್ನೋದಕ್ಕೆಲ್ಲ ಬರೋಲ್ಲ ಅವನಿಗೆ. ಹಾಗೆ ಅವನಿಗೆ ನಾನ್ ವೆಜ್ ಅಂದರೆ ಅಷ್ಟಕ್ಕಷ್ಟೇ. ಅದಕ್ಕೆ ಯಾವಾಗಲೂ ನಾನೇ ಬಿಡಿಸಿ ಅದನ್ನು ಅನ್ನದೊಳಗಡೆ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಇಲ್ಲಾಂದರೆ ತುಂಬ ಏನೋ ಒಂಥರ ಅವ್ನಿಗೆ ಇಷ್ಟನೇ ಆಗಲ್ಲ. ನಾನು ಯಾವಾಗಲೂ ಹೇಳ್ತಿರ್ತಾನೆ, ನಾನು ದೊಡ್ಡವನಾದ್ಮೇಲೆ ವೆಜಿಟೇರಿಯನ್ ಆಗ್ತೀನಮ್ಮ, ನಾನಂತೂ ತಿನ್ನೋದಿಲ್ಲ ಅಂತ ಹೇಳ್ತಿರ್ತಾನೆ. ಇವಾಗ ನೀನು ಬೈತ್ಯ ಅಂತ ತಿಂತೀನಿ ಅಷ್ಟೇ ಅಂತ ಹೇಳ್ತಿರ್ತಾನೆ. ದೊಡ್ಡವನಾದ್ಮೇಲೆ ಏನಾದರೂ ಮಾಡ್ಕಪ್ಪ, ಇವಾಗ ನಾನು ಹೇಳ್ದಂಗೆ ತಿನ್ನಪ್ಪ ಅಂತ ಹೇಳಿಬಿಟ್ಟು ತಿನ್ನಿಸ್ತಿರ್ತೀನಿ. ಯಾವಾಗಲೂ ನಾನ್ ವೆಜ್ ಮಾಡಿದಾಗ ಅವನಿಗೂ ನನಗೂ ಅದೇ ವಾದ. ಅವನಿಗೆ ನಾನ್ ವೆಜ್ ಇಷ್ಟ ಆಗಲ್ಲ, ನಾನು ತಿನ್ನು ಅಂತ ಫೋರ್ಸ್ ಮಾಡ್ತೀನಿ. ಇದೇ ಆಗುತ್ತೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ಮಮ್ಮಿ ಹೇಳ್ತಿರ್ತಾರೆ, ಎಲ್ಲ ಮಕ್ಕಳು ಎಷ್ಟು ಇಷ್ಟಪಟ್ಟು ತಿಂತಾರೆ, ಇವನು ಏನಕ್ಕೆ ಹಿಂಗೆ ಆಡ್ತಾನೆ, ಇವನು ಎಲ್ಲೋ ವೆಜಿಟೇರಿಯನ್ ಆಗಬೇಕಾಗಿತ್ತು, ನಾನ್ ವೆಜಿಟೇರಿಯನ್ ಆಗಿ ಉಟ್ಬಿಟ್ಟಿದ್ದಾನೆ ಹಂಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. ಏನೋ ಗೊತ್ತಿಲ್ಲ, ಇವನಿಗೆ ವೆಜ್ಜೇ ಜಾಸ್ತಿ ಇಷ್ಟ ಆಗುತ್ತೆ. ಆದರೆ ಮೊಟ್ಟೆ ಇಷ್ಟಪಟ್ಟು ತಿಂತಾನೆ, ಬೇರೆದೆಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ಇವನಿಗೂ ಊಟ ಎಲ್ಲ ತಿನ್ನಿಸ್ಬಿಟ್ಟು ನಾನು ಮಮ್ಮಿ ಇಬ್ಬರೂ ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಮಮ್ಮಿನೂ ಅಷ್ಟೇ ಫಿಶ್ ಏನೂ ತಿನ್ನಲ್ಲ, ಅವ್ರಿಗೂ ಸ್ಮೆಲ್ ಆಗೋದಿಲ್ಲ. ಅವ್ರಿಗೆ ಅಡುಗೆ ಮಾಡ್ತಾರೆ, ಬಟ್ ಅವ್ರಿಗೆ ಫಿಶ್ ಅಂದ್ರೇ ಆಗಲ್ಲ, ವಾಮಿಟ್ ಆಗುತ್ತೆ ಅಂತ ಹೇಳಿಬಿಟ್ಟು ತಿನ್ನಲ್ಲ. ಫಿಶ್ ಚಾಪ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ಗುಂಡ ಇಲ್ಲಿ ಯಾಕೆ ಇಲ್ಲ ನೋಡಿಲ್ಲ ಬಾಯಲೆ ಯಾಕಂಗೆ ಆಡ್ತಿದ್ಯಾ? ಹಾಗೆ ನೈಟ್ ಊಟಕ್ಕೂ ಫಿಶ್ ಚಾಪ್ಸ್ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಎಗ್ ಬುರ್ಜಿ ಮಾಡಿದ್ವಿ. ಮಮ್ಮಿ ಫಿಶ್ ತಿನ್ನಲ್ವಲ್ಲ ಅಂತ ಹೇಳಿ ನಾನೇ ಎಗ್ ಬುರ್ಜಿ ಮಾಡಿದ್ದೆ, ತಿನ್ನಿ ಮಮ್ಮಿ ಅಂತ ಹೇಳಿಬಿಟ್ಟು ಅವ್ರಿಗೆ ಎಗ್ ಬುರ್ಜಿ ಮಾಡಿದ್ವಲ್ಲ, ಹಾಗೆ ನಾವು ಕೂಡ ಸ್ವಲ್ಪ ಹಾಕ್ಕೊಂಡ್ವಿ. ಏನೋ ಒಂಥರ ತುಂಬ ಖುಷಿಯಾಗುತ್ತೆ ಇಲ್ಲಿದ್ದರೆ, ಒಂಥರ ಮನ್ಸಿಗೆ ನೆಮ್ಮದಿ. ಹಾಗೆ ಊಟ ಮಾಡಿ ಮಾತಾಡ್ಕೊಂಡು ಮಲ್ಕೊಂಡ್ವಿ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ತಿಂಡಿ ಎಲ್ಲ ತಿಂದ್ಬಿಟ್ಟು ಚಿನ್ನು ಅವ್ನ ಫ್ರೆಂಡ್ಸ್ಗೆ ವೇಟ್ ಮಾಡ್ತಿದ್ದ. ಅವ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವತ್ತೇನೋ ಬ್ಯಾಂಕ್ ಆಟ ಆಡ್ತಿದ್ದಾರೆ.
ಇವತ್ತು ಅಬ್ಬು ಬಂದಿಲ್ಲ, ಅವನು ಎಲ್ಲ ಊರಿಗೆ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಇವ್ರು ಮಾತ್ರ ಆಟ ಆಡ್ತಿದ್ದಾರೆ. ನೀನೇನು ಚಿನ್ನ? ಬ್ಯಾಂಕ್ ಮ್ಯಾನೇಜರ್ ಇವನು, ಕರೆಂಟ್ ಬಿಲ್ ಅವನು. ಓ, ಇದು ನಿಮ್ಮದು ಬ್ಯಾಂಕಾ? ಬ್ಯಾಂಕ್ ಅವಳು ಕಸ್ಟಮರ್ ಅವಳು. ಬರ್ತೀನಿ. ಏನು ಲೋನ್ ಕೊಡ್ತಿದ್ದೀರಾ? ದುಡ್ಡು ಬೇಕಂತ ಅಷ್ಟೊಂದು 1000 ಮಿಲಿಯನ್ ಕ್ರೋರ್ ಬೇಕಂತ. ಓಹೋ, 1000 ಮಿಲಿಯನ್ ಕ್ರೋರ್ ಬೇಕಾ ರೀ ಹಾರಿಕಾ? ಹಾ, ಏನ್ ಬೇಕು? ಬೇಕಾ? ಇಲ್ಲೇ ಐತೆ ಬಿಡು. ಇಲ್ಲೇ ಐತೆ. ಸ್ಕ್ಯಾನಿಂಗ್ ನೋಡ್ಕೊಳ್ಳಿ. ಇದು ಯಾರು ವರ್ಕ್ ಮಾಡಕ್ಕಾಗಲ್ಲ, ನನ್ನ ಪ್ರಿಂಟ್ ಆಗಿರುತ್ತೆ. ನಿಮ್ ಕಾರ್ಡ್ ಕೊಡಿ. ನಿಮ್ ಕಾರ್ಡ್ ಅದಲ್ಲ, ಇವಳು ಬ್ಯಾಂಕ್ ಇರ್ತಾಳೆ ಅಲ್ವಾ ಅಮ್ಮ, ಬ್ಯಾಂಕ್ ಏನೋ ತರ್ತೀಯಲ್ಲ ನೀನು, ಪಾಸ್ಬುಕ್ ಅವಳು ಪಾಸ್ಬುಕ್. ಇದು ನಂದು ಪಾಸ್ಬುಕ್ ಚಿಕ್ಕದಿರುತ್ತೆ ಅಲ್ವಾ ಅವಳಿಗೆ ಪಾಸ್ಬುಕ್. ಒಂದ್ ಪೇಜ್ ಇದ್ರೆ ಕೊಡಿ, ಒಂದು ಆಫ್ ಕೊಡ್ತೀಯ ಪೇಜ್. ಹಾಗೆ ಚಿನ್ನು ಈ ಸಲ ರಜೆಗೆ ಬರ್ತಾ ಅವ್ನ ಬ್ರದರ್ಸ್ ಮತ್ತು ಸಿಸ್ಟರ್ಸ್ಗೆಲ್ಲ ಗಿಫ್ಟ್ ತೊಗೊಂಡು ಬಂದಿದ್ದಾನೆ. ಹಾಗೆ ನನ್ನ ಮೈದನ ಮಗಳಿಗೂ ಪಾಂಡಕರ್ ತಂದುಕೊಟ್ಟಿದ್ದ. ಹಾಗೆ ಅವ್ರ ಅಕ್ಕ ಮತ್ತು ತಂಗಿಗೂ ಕಿಚನ್ ಟಾಯ್ಸ್ ತಂದುಕೊಟ್ಟಿದ್ದಾನೆ ಆಟ ಆಡೋದಕ್ಕೆ. ಗಿಫ್ಟ್ ಕೊಡ್ತೀನಿ ಅಮ್ಮ, ಹಾಲಿಡೇಸ್ಗೆ ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು ತಗ್ಸ್ಕೊಂಡಿದ್ದಾನೆ. ಅವರಿಬ್ಬರಿಗೆ ಕಿಚನ್ ಸೆಟ್ ತಗೊಟ್ಟಿದ್ದಾನೆ, ತಂದಿದ್ದಾನೆ ಕಲರ್ಸಲ್ಲಿ. ನಾನೇ 2 ಕಲರ್ಸ್ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಒಂಥರ ಚೆನ್ನಾಗಿತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನಾವೇ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಆಟ ಆಡ್ತಿದ್ವಿ. ಇವಾಗಿನ ಮಕ್ಳಿಗೆ ಎಲ್ಲ ರೆಡಿ ಬಂದುಬಿಟ್ಟಿರ್ತದೆ ಕಿಚನ್ ಸೆಟ್ಟೆಲ್ಲ. ಹಾಗೆ ಚಿಲ್ಟುಗೆ ಅಂತ ಹೇಳಿ ಚೆಸ್ ತೊಗೊಂಡಿದ್ದಾನೆ. ಯಾಕಂದರೆ ನಮ್ಮ ಚಿಲ್ಟು ಒಂದು ಕಡೆ ಕೂತ್ಕೊಳ್ಳಲ್ಲ, ಓಡಾಡ್ತಿರ್ತಾನೆ. ಸೈಲೆಂಟಾಗಿ ಕೂತ್ಕೊಂಡು ಆಟ ಆಡಲಿ ಅವನು ಅಂತ ಹೇಳ್ಬಿಟ್ಟು ಅವನಿಗೆ ಚೆಸ್ನ ತಗ್ಸ್ಕೊಂಡಿದ್ದಾನೆ. ನಾನೇ ಹೇಳಿದೆ ಅವನಿಗೆ ಚೆಸ್ ತಗೊಟ್ಬಿಟ್ರೆ ಬೆಸ್ಟು, ಆರಾಮಾಗಿ ಕೂತ್ಕೊಂಡು ಒಂದು ಕಡೆ ಆಟ ಆಡ್ತಾನೆ ಅಂತೇಳಿ. ಹಾಗೆ ಚಿಟ್ಟಿಗೆ ಸ್ಲೇಟ್ ತಗೊಟ್ಟಿದ್ದಾನೆ, ಸ್ಲೇಟ್ ತಂದಿದ್ದಾನೆ. ಯಾಕಂದರೆ ಅವನು ಇನ್ನೂ ಸ್ಕೂಲಿಗೆ ಸೇರ್ಕೊಂಡಿಲ್ಲ. ಇವಾಗಲಿಂದನೇ ಸ್ವಲ್ಪ ABCD ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿ ಅವನು, ಬರೆದು ಡ್ರಾಯಿಂಗು ಅದನ್ನೆಲ್ಲ ಬರೀಲಿ ಅಂತ ಹೇಳಿಬಿಟ್ಟು ಒಂದು ಇದನ್ನು ತಂದುಕೊಟ್ಟಿದ್ದಾನೆ. ಸ್ಲೇಟ್ ಮತ್ತು ಬೋರ್ಡ್ ಎರಡೂ ಆಗುತ್ತೆ ಇದು. ಸೊ ಅದಕ್ಕೆ ಇದನ್ನು ತಂದುಕೊಟ್ಟಿದ್ದಾನೆ. ನಾಳೆ ಚಿಟ್ಟಿ ಬರ್ಡೇಗೆ ಅಂತ ಹೇಳಿ ಅವನು ಅಜ್ಜಿ ತಾತ ಜೊತೆ ಹೋಗ್ತಿದ್ದಾನೆ. ಅದಕ್ಕೆ ಇವತ್ತು ಚಿಟ್ಟಿಗೆ ಗಿಫ್ಟ್ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾನೆ ಚಿನ್ನು. ಬಾಯ್ ಚಿನ್ನು, ಬಾಯ್, ಹುಷಾರು. ಚಿನ್ನುಗೆ ಹೋಗ್ಬೇಡ ಕಣೋ, ನಾನು ಒಬ್ಬಳೇ ಇರಬೇಕು ಮನೇಲಿ ಇರೋ ಅಂತ ಅಂದ್ರೂ ಅವನು ಅಜ್ಜಿ ತಾತ ಜೊತೆ ಹೋಗಲೇಬೇಕು ಅಂತ ಹೇಳಿ ಹೋದ. ನನಗೆ ಬೈಕಲ್ಲಿ ಅಪ್ಪಾಜಿ ಜೊತೆ ಕಳಿಸೋದಕ್ಕೆ ಸ್ವಲ್ಪ ಭಯ, ಯಾಕಂದರೆ ನಮ್ಮ ಅಪ್ಪಾಜಿ ತುಂಬ ಫಾಸ್ಟಾಗಿ ಬೈಕ್ನ ಓಡಿಸ್ತಾರೆ. ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು. ಏನಿಲ್ಲ, ಹುಷಾರಾಗಿ ಕರ್ಕೊಂಡೋಗ್ಬಿಟ್ಟು ಬರ್ತೀವಿ, ಕಳ್ಸಪ್ಪ ಅಂತ ಅಂದರು. ಸೊ ಅದಕ್ಕೆ ಕಳಿಸಿದ್ದೀನಿ. ಏನಿಲ್ಲ, ನೆಕ್ಸ್ಟ್ ಡೇನೇ ಬಂದುಬಿಡ್ತಾರೆ. ಯಾಕಂದರೆ ಅಕ್ಕನ ಮಕ್ಕಳೆಲ್ಲ ರಜೆಗೆ ಬರ್ತಿದ್ದಾರೆ. ಅದಕ್ಕೆ ಮಾರ್ನಿಂಗೆ ಬೆಳಗ್ಗೆನೇ ಬೇಗ ಬಂದುಬಿಡ್ತೀವಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಹಾಗೆ ಇದು ನೆಕ್ಸ್ಟ್ ಡೇ ವ್ಲಾಗು. ಚಿನ್ನು ಬರ್ಡೇ ಮುಗಿಸ್ಕೊಂಡು ಬಂದ. ಹಾಗೆ ಇವತ್ತು ಮನೆ ಹಿಂದ್ಗಡೆ ಗಸಗಸೆ ಮರ ಇತ್ತು, ಅಲ್ಲಿ ಗಸಗಸೆ ಹಣ್ಣು ಕಿತ್ಕೊಳ್ಳೋಣ ಅಂತ ಬಂದರೆ ಗಸಗಸೆ ಮರದ ಕೆಳಗಡೆ ಎಷ್ಟೊಂದು ಇರುವೆ ಇದೆ, ನೋಡೇ ಇರಲಿಲ್ಲ ನಾನು. ಆಮೇಲೆ ನೋಡದೆ ನಿಂತ್ಕೊಬಿಟ್ಟಿದ್ರೆ ಅಂತ ಕಾಲು ಕೈಗೆಲ್ಲ ಚೆನ್ನಾಗಿ ಕಚ್ಬಿಡ್ತಿತ್ತು. ಅದಕ್ಕೆ ಇವಾಗ ಗಸಗಸೆ ಹಣ್ಣು ಕಿತ್ಕೊಳ್ಳೋಣ ಅಂತ ಬಂದ್ವಿ. ಅಮ್ಮ, ಈ ಸಿಪ್ಪೆ ತಿನ್ನಂಗಿಲ್ವಾ? ತಿನ್ಬೋದು. ಹೆಂಗಿದೆ ನೋಡು. ನಾವು ಈ ಹಣ್ಣನ್ನು ಗಸಗಸೆ ಹಣ್ಣು ಅಂತೀವಿ, ಬೇರೆ ಏನಂತಾರೆ ನಂಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನನಗೆ ಏನು ಹೇಳ್ತಾರೆ ಅಂತ ಹೇಳಿ. ಆವಾಗ ನಾವು ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ತುಂಬ ಜಾಸ್ತಿ ಕಿತ್ಕೊಂಡು ತಿಂತಿದ್ವಿ ಇದನ್ನು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ 1 ವೀಕ್ ಚಿನ್ನು ಅಜ್ಜಿ ಮನೇಲಿ ಅವ್ರ ಅಕ್ಕ ತಂಗಿ ಮತ್ತು ಅಣ್ಣ ತಮ್ಮ ಬರೋ ತನಕ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ದೆ ಅಂತ ಹೇಳಿ. ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.